ಕಾಂಗ್ರೆಸ್ ನಾಯಕ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು, ಕೋಲಾಹಲವನ್ನ ಉಂಟು ಮಾಡಿತ್ತು. ಅದಾದ ನಂತರ ಕಾಂಗ್ರೆಸ್ನ ಬೇರೆ ಬೇರೆ ಶಾಸಕರು ಹೌದು ನಮಗೂ ಕೂಡ ಹಿಂಗೆ ಆಗಿತ್ತು ಅನ್ನೋದೆಲ್ಲ ಹೇಳಿದ್ದು ತೀರಾ ಮುಜುಗರವನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಉಂಟಾಗಿತ್ತು. ಮನಿ ಕೊಟ್ರೆ ದುಡ್ಡು ಕೊಟ್ರೆ ಮನೆ ಹೇಳಿಕೆ ಅನ್ನೋ ಪಾಟೀಲ್ ಅವರ ವಿಚಾರ ಮತ್ತೆ ಸಮರ್ಥನೆ. ಭ್ರಷ್ಟಾಚಾರದ ವಿರುದ್ಧ ಪಕ್ಷದಲ್ಲಿ ಇನ್ನಷ್ಟು ಜನದನಿ ಎತ್ತಲಿದ್ದಾರೆ. ಜನರು ಭ್ರಷ್ಟಾಚಾರದ ವಿಚಾರವಾಗಿ ಇನ್ನಷ್ಟು ಜನ ಧ್ವನಿ ಎತ್ತಾರೆ. ರಿಪಬ್ಲಿಕನ್ ಒಳಗೆ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವ ಶಾಸಕರು ನನ್ನೊಂದಿಗಿದ್ದಾರೆ, ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಅತೃಪ್ತರಿದ್ದಾರೆ ಅಂತ ಹೇಳಿ ಬಿಆರ್ ಪಾಟೀಲ್ ಹೇಳಿದ್ದಾರೆ. ರಾಜು ಕಾಗೆ ಬಗ್ಗೆಯೂ ಕೂಡ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಆರ್ ಪಾಟೀಲ್ ರಾಜು ಕಾಗೆ ಅವರ ಆಕ್ರೋಶ ಎಲ್ರಿಗೂ ಅರ್ಥವಾಗುತ್ತೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಮುಂದುವರೆದು ಬಿಆರ್ ಪಾಟೀಲ್, ಬನ್ನಿ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂತ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ ಶಾಸಕ ಬಿಆರ್ ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನ ಹಂಚಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ ಬಿಆರ್ ಪಾಟೀಲ್ ಅವರಿದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನೀವು ಬರೆದಂತ ಲೆಟರ್ ಅಲ್ಲಿ ಏನಿತ್ತು? ನಾನು ಬರೆದಂತ ಲೆಟರ್ ಅಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತ ಹೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವರು ಶಾಸಕ, ಅವರು ಬಿಆರ್ ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನೂ ಬಹಳ ಜನ ಆ ತರ ಹೇಳೋರಿದ್ದಾರೆ ನೋಡ್ರಿ. ಈಗ ಸಿಎಂ ಅವರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ನೋಡ್ರಿ, ಅವರು ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳಿದ್ರು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲ್ ಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲ್ ಕೃಷ್ಣ ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ, ಅಲ್ಲ ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ. ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡ್ಲಿ. ಈಗ ಒಂದು ನೀವು ಇಲ್ಲಿ ನಡೀತಾ ಇರುವಂತದ್ರ ಬಗ್ಗೆ ಧ್ವನಿ ಎತ್ತಿದ್ರೆ, ಈಗ ನಿಮ್ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ. ಬರ್ರಿ. ಈಗ ಕೊನೆಯದಾಗಿ ಸಿಎಂ ಅವರು ಕಾಲ್ ಮಾಡಿದ್ರು ಅಂತ ಹೇಳಿ ಏನ್ ಸಿಎಂ ಅವರು ನಿನ್ನೆ ಫೋನ್ ಮಾಡಿದ್ರು. 25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ. ಭೇಟಿ ಆಗ್ತಾ ಇದ್ದೀನಿ. ಬೇರೆ ಹೇಳಿರುವಂತ ಸರ್, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದೇ ವಿಚಾರ ಬಿಟ್ಟು ಮತ್ತೇನದ. ಇದಿಷ್ಟು ಆ ಶಾಸಕ ಬಿಆರ್ ಪಾಟೀಲ್ ಅವರ ಮಾತು. ಸಿಎಂ ಅವರು ಕೂಡ ಏನು ಕರೆದಿರುವಂತದ್ದು, ಹೋಗಿ ಅವರನ್ನ ಭೇಟಿ ಆಗ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ತಮ್ಮ ನೋವನ್ನು ಹೇಳ್ಕೊಳ್ತಾರೆ ಅಂತೇಳಿ ಎಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಆಡಿರೋ ಮಾತಿಗೆ ಈಗಲೂ ಕೂಡ ಬದ್ಧ ಅಂತ ಹೇಳಿದ್ದಾರೆ. ಮುಂದುವರಿದು ಇದು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿ ಚರ್ಚೆಯನ್ನು ಹುಟ್ಟು ಹಾಕಿದೆ, ಬಿಆರ್ ಪಾಟೀಲ್ ಅವರು ಮುಂದಿನ ನಡೆ ಏನು ಅನ್ನೋದೇನಾದ್ರೂ ತಿಳಿತಾ ಬಸವರಾಜು? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷಗಳು ತುಂಬ್ತಾ ಇದೆ. ಈ ಸಂದರ್ಭದಲ್ಲಿಯೂ ಕೂಡ ಶಾಸಕರು ಮಾತನಾಡದೆ ಹೋದ್ರೆ ಅವರೆಲ್ಲೋ ಒಂದ್ ಕಡೆ ಅವ್ರಿಗೆ ಅವರು ಅಪಚಾರ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅವರು ಅನುದಾನಕ್ಕಾಗಿ ಸಾಕಷ್ಟು ಒಂದಷ್ಟು ಪರಿತಪಿಸ್ತಾ ಇದ್ದಾರೆ. ಪದೇ ಸಿಎಂ ನ ಭೇಟಿ ಮಾಡೋದು, ಡಿಸಿಎಂಗೂ ಕೂಡ ಮನವಿ ಕೊಡುವಂತ ಸೇರಿದಂತೆ ಹೈಕಮಾಂಡ್ ಯಾವಾಗೆಲ್ಲ ಸಿಎಲ್ಪಿ ಮೀಟಿಂಗ್ ಕರೀತಾ ಆ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದ ಅನುದಾನದ ವಿಚಾರವಾಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಅದು ಪಕ್ಷದ ಆಂತರಿಕ ಒಳಗಡೆ. ಆದ್ರೆ ಈಗ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲಸಗಳಾಗ್ತಾ ಇಲ್ಲ, ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ, ಈ ತರ ಶಾಸಕರು ಕೊಟ್ಟಂತಹ ಪತ್ರಗಳಿಗೆ ಮಾನ್ಯತೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಮತ್ತು ಆ ಮಾತಿಗೆ ಬದ್ಧ ಅನ್ನುವಂತ ಮಾತನ್ನು ಈಗಾಗಲೇ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಶಾಸಕರು, ಅದರಲ್ಲೂ ರಾಜು ಕಾಗೆ ಅವರು ಹಿಂದೆ ಕೂಡ ಈ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾವು ಶಾಸಕರಾಗಿದ್ರು ಕೂಡ ಈ ಸರ್ಕಾರದಲ್ಲಿ ಒಂದಷ್ಟು ನಮ್ಮ ಕೆಲಸಗಳಾಗ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನು ಈ ಕಳೆದ 6-7 ತಿಂಗಳ ಹಿಂದೆ ಅವರು ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಅವರು
ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಮತ್ತು ಬೇಲೂರು ಗೋಪಾಲಕೃಷ್ಣ ಅವರು ಕೂಡ ಸಾಕಷ್ಟು ಬಾರಿ ಆಕ್ರೋಶವನ್ನು ಹೊರಗಾಗ್ತಾ ಇದ್ರು. ಈ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಸಚಿವರು ಯಾರ ಕೈಗೂ ಸಿಗಲ್ಲ ಅನ್ನುವಂತ ಮಾತುಗಳನ್ನ. ಹೀಗಾಗಿ ಒಬ್ಬೊಬ್ಬರೇ ಶಾಸಕರು ಸಚಿವರ ಮೇಲೆ ಈಗ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಸರ್ಕಾರದಲ್ಲಿ ಒಂದಷ್ಟು ನಿರ್ಲಕ್ಷ್ಯ ಭಾವನೆಯನ್ನ ಏನು ಶಾಸಕರ ಮೇಲೆ ತೋರಿಸಲಾಗ್ತದೆ ಸಚಿವರು ಸೇರಿದಂತೆ ಒಂದಷ್ಟು ನಾಯಕರು, ಅದರ ಒಂದಷ್ಟು ಆಕ್ರೋಶ ಈಗ ಕಟ್ಟೆ ಹೊಡಿತಾ ಇರ್ತಕ್ಕಂಥದ್ದು. ಮತ್ತು BR ಪಾಟೀಲ್ ಅವರು ಹೇಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಶಾಸಕರು ಮಾತನಾಡ್ತಾರೆ, ನೀವು ಕಾದ್ ನೋಡಿ ಅನ್ನುವಂಥದ್ದು, ಮತ್ತು ನನಗೆ ಸಾಕಷ್ಟು ಜನ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಶಾಸಕರು ಒಂದಷ್ಟು ಆಕ್ರೋಶವನ್ನು ಹೊಂದಿದ್ದಾರೆ ಮತ್ತು ಸರ್ಕಾರದ ಕಾರ್ಯನಡೆ ಬಗ್ಗೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಇದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ನುಗ್ಲಾರದಂತ ತುತ್ತಾಗುವಂತ ಸಾಧ್ಯತೆಗಳಿದೆ. ಮತ್ತು ಸರ್ಕಾರವನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಬೇಕನ್ನೋದಾದ್ರೆ ಶಾಸಕರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ, ಅವರನ್ನ ಕೆಲಸ ಕಾರ್ಯಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅವರನ್ನ ಯಾವ ರೀತಿಯಾಗಿ ಅವರ ಇರ್ತಕ್ಕಂಥ ಅಸಮಾಧಾನಗಳನ್ನ ಸರಿಪಡಿಸ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದ್ದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ. ಕಾಂಗ್ರೆಸ್ ನಾಯಕ BR ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವುದು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು, ಕೋಲಾಹಲವನ್ನ ಉಂಟು ಮಾಡಿತ್ತು. ಅದಾದ ನಂತರ ಕಾಂಗ್ರೆಸ್ನ ಬೇರೆ ಬೇರೆ ಶಾಸಕರು ಹೌದು ನಮಗೂ ಕೂಡ ಹಿಂಗೆ ಆಗಿತ್ತು ಅನ್ನೋದೆಲ್ಲ ಹೇಳಿದ್ದು ತೀರಾ ಮುಜುಗರವನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಉಂಟಾಗಿತ್ತು. ಮನಿ ಕೊಟ್ರೆ ದುಡ್ಡು ಕೊಟ್ರೆ ಮನೆ ಹೇಳಿಕೆ ಅನ್ನೋ ಪಾಟೀಲ್ ಅವರ ವಿಚಾರ ಮತ್ತೆ ಸಮರ್ಥನೆ. ಭ್ರಷ್ಟಾಚಾರದ ವಿರುದ್ಧ ಪಕ್ಷದಲ್ಲಿ ಇನ್ನಷ್ಟು ಜನ ಧ್ವನಿ ಎತ್ತಲಿದ್ದಾರೆ. ಜನರು ಭ್ರಷ್ಟಾಚಾರದ ವಿಚಾರವಾಗಿ ಇನ್ನಷ್ಟು ಜನ ಧ್ವನಿ ಎತ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ BR ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವ ಶಾಸಕರು ನನ್ನೊಂದಿಗಿದ್ದಾರೆ, ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಅತೃಪ್ತರಿದ್ದಾರೆ ಅಂತ ಹೇಳಿ BR ಪಾಟೀಲ್ ಹೇಳಿದ್ದಾರೆ. ರಾಜು ಕಾಗೆ ಬಗ್ಗೆಯೂ ಕೂಡ BR ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. BR ಪಾಟೀಲ್, ರಾಜು ಕಾಗೆ ಅವರ ಆಕ್ರೋಶ ಎಲ್ಲರಿಗೂ ಅರ್ಥವಾಗುತ್ತೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಮುಂದುವರೆದು BR ಪಾಟೀಲ್, ಬನ್ನಿ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂತ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ ಶಾಸಕ BR ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನ ಹಂಚಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ BR ಪಾಟೀಲ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯ್ತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನೀವು ಬರೆದಂತ ಲೆಟರ್ ಅಲ್ಲಿ ಏನಿತ್ತು? ನಾನು ಬರೆದಂತ ಲೆಟರ್ ಅಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತ ಹೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವ್ರ ಶಾಸಕ ಅವರು BR ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ. ಇನ್ನು ಬಹಳ ಜನ ಆತರ ಹೇಳೋರಿದ್ದಾರೆ ನೋಡ್ರಿ. ಈಗ CM ಅವರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ನೋಡಿ, ಅವರ ಅಷ್ಟು ಕೋಪ ಬಂದಿದೆ, ನಾನೇನು ಹೇಳಿದ್ರು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲಕೃಷ್ಣ ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋದು. ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋದು. ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡ್ಲಿ. ಈಗ ಒಂದು ನೀವು ಇಲ್ಲಿ ನಡೀತಾ ಇರುವಂತದ್ರ ಬಗ್ಗೆ ಧ್ವನಿ ಎತ್ತಿದ್ರೆ, ಈಗ ನಿಮ್ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ